ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುದತ್ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ನಿಮ್ಮೊಟ್ಟಿಗೆ. ಈ ದಿನ ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಯಾವ ಒಂದು ವಾಸ್ತುವಿನ ಕಾರಣದಿಂದ ನಮ್ಮ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಮೆಂಟಲ್ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮನೆಯಲ್ಲಿ ಯಾರಾದರೂ ಯಾವಾಗಲಾದ್ರೂ ಸರಿ ಒಂದು ಡಿಪ್ರೆಷನ್ಗೆ ಹೋಗಿರ್ತಾರೆ, ಅಥವಾ ಆಂಗ್ಸೈಟಿಗೆ ಹೋಗಿರ್ತಾರೆ, ಅಥವಾ ಬೇರೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡಗಳಿಗೆ ಒಳಗಾಗಿರ್ತಾರೆ. ಇದು ಯಾಕೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ? ಕೆಲವರಿಗೆ ಪೂಜೆ ಮಾಡಿಸೋಣ, ಜಾತಕ ತೋರಿಸೋಣ, ಅಥವಾ ಇನ್ನೊಂದೇನೋ ಮಾಡೋಣ, ಎಲ್ಲೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಮಾತ್ರೆ ಕೊಡಿಸೋಣ, ಇರಲಿ, ಎಲ್ಲ ಸಪೋರ್ಟಿವ್ ಆಗಿ ಬೇಕೇ ಬೇಕು. ಒಬ್ಬ ಮನುಷ್ಯ ಅಂದಮೇಲೆ ಸ್ಪಿರಿಚುವಲಿನೂ ಬೇಕಾಗುತ್ತೆ, ಫಿಸಿಕಲಿನೂ ಬೇಕಾಗುತ್ತೆ, ಮೆಂಟಲಿನೂ ಬೇಕಾಗುತ್ತೆ, ಸಪೋರ್ಟು ಎಲ್ಲನೂ ಬೇಕಾಗುತ್ತೆ. ಆದರೆ ವಾಸ್ತುವಿನ ಕಾರಣ ಏನಿರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದರ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಾನು ಮೊದಲೇ ತಿಳಿಸ್ಕೊಟ್ಟಂಗೆ, ಯಾಕೆ ನಮ್ಮ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಆಗ್ತಾ ಇದೆ. ಕೆಲವರು ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಆ ಮಾತಾಡ್ತಾ ಇರೋದ್ರಿಂದ ಮನೆಯಲ್ಲಿ ಜಗಳಗಳು ಹೆಚ್ಚಾಗ್ತಾ ಹೋಗ್ತವೆ, ಅಥವಾ ಮನೆಯ ವಾತಾವರಣ ಸಂಪೂರ್ಣವಾಗಿ ನಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಂಡಿರುತ್ತೆ. ಇದರಿಂದ ಯಾರಿಗೋ ಒಬ್ಬರಿಗೆ, ಯಾರ ಮನಸ್ಸು ವೀಕ್ ಇದೆ, ಮನೆಯಲ್ಲಿ 4 ಜನ ಇದ್ದರು ಅಂದರೆ 4 ಜನದಲ್ಲಿ ಯಾರು ವೀಕ್ ಇರ್ತಾರೆ ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಈ ರೀತಿ ಬಿದ್ದಂಥ ಪರಿಣಾಮ ಇಡೀ ಮನೆಯ ಒಂದು ಗ್ರೋತ್ ಏನಿರುತ್ತೆ, ಅದು ಫೈನಾನ್ಷಿಯಲ್ ಗ್ರೋತ್ ಇರ್ಬೋದು, ಅಥವಾ ಮೆಟೀರಿಯಲಿಸ್ಟಿಕ್ ಗ್ರೋತ್ ಇರ್ಬೋದು, ಯಾವುದೇ ಸ್ಪಿರಿಚುವಲ್ ಗ್ರೋತ್ ಇರ್ಬೋದು, ಎಲ್ಲ ಗ್ರೋತನ್ನು ಹೋಲ್ಡ್ ಮಾಡಿಟ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಆ ಮನೇಲಿ ಏಳಿಗೆ ಆಗ್ಲಿಕ್ಕೆ ಬಿಡಲ್ಲ, ಒಂದು ಶುಭ ಕಾರ್ಯ ಆಗ್ಲಿಕ್ಕೆ ಬಿಡಲ್ಲ. ಸೊ ಈ ರೀತಿಯಾದ ಸಮಸ್ಯೆಗಳು ಎಷ್ಟೋ ಜನ ಸಾಮಾನ್ಯವಾಗಿ ನೋಡ್ತಾನೆ ಇರ್ತಾರೆ. ಅಕ್ಕಪಕ್ಕದ ಮನೇಲಿರ್ಬೋದು, ನಮ್ಮ ಮನೆಗಳಿರ್ಬೋದು, ಎಲ್ಲರ ಮನೆ ದೋಸೆ ತೂತು ಅಂತ ಹೇಳಿದ್ದಾರೆ. ಸೊ ಎಲ್ಲರ ಮನೇಲೂ ಈ ರೀತಿಯಾದ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇದಕ್ಕೆ ವಾಸ್ತು ಯಾವ ರೀತಿ ಕಾರಣ ಆಗಬಹುದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಪ್ರಥಮವಾಗಿ ನೋಡಬೇಕಾಗಿರೋದು ಏನಪ್ಪ ಅಂದರೆ, ಮನೆಯಲ್ಲಿ ಉಪಯೋಗಿಸದಿರೋ ಇಂಥ ವಸ್ತುಗಳು ಇರ್ತವೆ. ಕೆಲವು 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ. ಕೆಲವ್ರಿಗೆ ಏನಂದರೆ ಹವ್ಯಾಸಗಳು, ತೊಗೊಳ್ಳೋಣ, ಎಲ್ಲೋ ಹೋಗಿರ್ತಾರೆ ತೀರ್ಥಕ್ಷೇತ್ರಗಳಿಗೆ, ಅದೇ ತೊಗೊ ನಮ್ಮ ಮನೆಗಿರಲಿ. ಒಂದು ಪಾತ್ರೆ ನೋಡಿರ್ತಾರೆ, ತೊಗೋ ಇರಲಿ. ಒಂದು ಬೊಂಬೆ ನೋಡಿರ್ತಾರೆ, ತೊಗೋ ಇರಲಿ. ಯಾವುದೋ ಒಂದು ವಿಶೇಷವಾದ ವಸ್ತು ನೋಡಿರ್ತಾರೆ, ಅದರಿಂದ ಏನು ಉಪಯೋಗ ಇರೋದಿಲ್ಲ, ಆದರೆ ಆ ವಸ್ತುನ ತೊಗೊಂಡ್ಬಿಡ್ತಾರೆ, ತೊಗೊಂಡೋಗ್ತಾರೆ. ಹೋಗಲಿ, ನೀಟಾಗಿಟ್ಟಿರ್ತಾರೆ. ಕೆಲವರು ಇಟ್ಟಿರಲ್ಲ, ತೊಗೊಂಡೋಗೆಲ್ಲೋ ಅಂದ್ಕೊಂಡು ಮೂಲೆಯಲ್ಲಿ ಹಾಕಿಬಿಟ್ಟಿರ್ತಾರೆ. ಅದೆಲ್ಲಿದೆ ಅನ್ನೋದನ್ನು ಒಂದು 6 ತಿಂಗಳು, ವರ್ಷ ಬಿಟ್ಟರೆ ಅವ್ರಿಗೆ ಗೊತ್ತಿರಲ್ಲ. ಎಲ್ಲಿದೆ ನೋಡೋದು ಅಂದರೆ ಹುಡುಕ್ತಾ ಕೂತಿರ್ತಾರೆ ಅವಾಗ. ಸೊ ಈ ರೀತಿಯಾದ ವಸ್ತುಗಳು ಮನೇಲಿ ಎಷ್ಟೊಂದು ಇರ್ತವೆ. ನಮ್ಮ ಹೀಲರ್ಸ್ ಇದರಲ್ಲಿ ಹೇಳೋದಂದರೆ, ನಾವು ಹೀಲಿಂಗ್ ಮಾಡೋದ್ರಲ್ಲಿ ಏನು ಹೇಳ್ತೀವಿ ಅಂದರೆ, 6 ತಿಂಗಳಿಗಿಂತ ಹೆಚ್ಚಿಗೆ ಉಪಯೋಗ ಬರದಿರುವಂಥ ವಸ್ತುಗಳನ್ನು ನೀವು ಡಿಸ್ಪೋಸ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂದರೆ ಅಲ್ಲಿಂದ ಆ ವಸ್ತುವಿಂದ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಎಮೋಷನ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಇವರು ನಮ್ಮನ್ನು ಯೂಸ್ ಮಾಡ್ತಿಲ್ಲಪ್ಪ, ತೊಗೊಂಬಂದರು ಆಸೆಪಟ್ಟು, ಸೊ ಏನು ಮಾಡಬೇಕು ಅಂಥೇಳಿ ಅದು ನೆಗೆಟಿವ್ ಎನರ್ಜಿನ ಆಚೆ ಹಾಕ್ಲಿಕ್ಕೆ ಶುರು ಮಾಡುತ್ತೆ. ಅಲ್ಲಿಂದ ನಿಮ್ಮ ಮನೆಯಲ್ಲಿ ಯಾರ ಮನಸ್ಸು ವೀಕ್ ಇದೆ, ಸ್ವಲ್ಪ ವೀಕ್ ಇದೆ, ಹೇಳಿದ್ದನ್ನು ಮನಸ್ಸಿಗೆ ಬೇಗ ತೊಗೊಂಡ್ಬಿಡ್ತಾರೆ, ಅಂಥವ್ರಿಗೆ ತುಂಬ ಎಫೆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿಬೇಕಾರೆ ಅವರೇ ಕೂಡ ಕಂಡಿದ್ದೆಲ್ಲ ಎತ್ಕೊಂಬಂದು ಮನೇಲಿ ಇಟ್ಕೊಳ್ಳೋದು. ಅದು ಬೇಡ, ಬಿಸಾಕು ಅಂದರೆ ನಾನು ಬಿಸಾಕಲ್ಲ ಅಂತಾರೆ. ಮೈಂಡ್ ಯಾರು ವೀಕ್ ಇರುತ್ತೆ ಅವ್ರು ಬಿಸಾಕು ಅಂದರೂ ಬಿಸಾಕಲ್ಲ ಅಂತಾರೆ, ನೀವು ಎಷ್ಟೇ ಹೇಳಿದ್ರು. ಸೊ ಈ ರೀತಿಯಾದ ಮೆಂಟಾಲಿಟಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಮನೇಲಿ ಉಪಯೋಗಕ್ಕೆ ಬರೆದಿರೋಂಥ ವಸ್ತುಗಳನ್ನು ಏನೇ ಇದ್ದರೂ, ಕೆಲವರು ನ್ಯೂಸ್ ಪೇಪರ್ಗೆ ವರ್ಷಾನುಗಟ್ಟಲೆ ನ್ಯೂಸ್ ಪೇಪರ್ ತೆಗೆದಿಟ್ಕೊಂಡಿರ್ತಾರೆ, ಕೆಲವರು ವರ್ಷಾನುಗಟ್ಟಲೆ ಬುಕ್ಸ್ ತೆಗೆದಿಟ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಬಹಳ ತಪ್ಪು ಕೆಲಸ ಅದು. ಈ ರೀತಿಯಾದ ಕೆಲಸದಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಳ್ತವೆ. ಯಾರು ಬೇಕಿರುತ್ತೆ ಅವ್ರಿಗೆ ಹೊಡೆಯುತ್ತೆ. ಎರಡನೇ ವಿಚಾರ ತೊಗೊಬೇಕಂದ್ರೆ, ಮನೆಗೆ ಬೆಳಕು ಯಾವ ಭಾಗದಿಂದ ಬರ್ತಾ ಇದೆ. ಸಾಮಾನ್ಯವಾಗಿ ಉತ್ತರದಿಂದ ಅಥವಾ ಪೂರ್ವದಿಂದ ಮನೆಗೆ ಬೆಳಕು ಬರೋದು ಬಹಳ ಉತ್ತಮ, ಆಧ್ಯಾತ್ಮಿಕವಾದಂತಹ ಬೆಳಕನ್ನು ಅದು ತಂದುಕೊಡುತ್ತೆ. ಕೆಲವರು ಏನು ಮಾಡ್ತಾರೆ, ಅನಿವಾರ್ಯ ಕಾರಣ ಸೌತ್ ಅಥವಾ ವೆಸ್ಟಿಂದ ಲೈಟ್ ಎಂಟ್ರೆನ್ಸ್ನ ತೊಗೊಳ್ತಾರೆ. ಅಥವಾ ಕೆಲವರು ಮನೆ ಏನು ಮಾಡ್ತಾರೆ, ಎಂಟ್ರೆನ್ಸು ಸಂಜೆ 6:30 ಆಯಿತು, 7 ಗಂಟೆ ಆಯಿತು, ಲೈಟೇ ಹಾಕಲ್ಲ ಮನೆ ಮುಂದೆ. ನೀವೇನು ಮಾಡಿದ್ರು ಲೈಟ್ ಹಾಕಲ್ಲ. ಆ ಲೈಟ್ ಹಾಕದಿರೋದ್ರಿಂದ ಏನಾಗುತ್ತೆ ಅಂದರೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು, ವೈಬ್ರೇಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕೂಡ ಮೆಂಟಲ್ ಹೆಲ್ತ್ ಮೇಲೆ, ಮನೇಲಿ ಯಾರು ವೀಕ್ ಇರ್ತಾರೆ ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅವರಿಗೆ ಎಫೆಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಮನೆ ಮುಂದೆ ಲೈಟ್ ಹಾಕಬೇಕು, ಗಾಳಿ ಬೆಳಕು ಚೆನ್ನಾಗಿರಬೇಕು. ಹಳೆ ಕಾಲದಲ್ಲೆಲ್ಲ ಎಂಥ ಮನೆ ಕಟ್ಸಿದ್ರು, ಎಂಥದ್ದೇ ವಾಸ್ತು ಇರಲಿ, ಅವ್ರ ಮನೆಗಳಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಿತ್ತು. ಅಕ್ಕಪಕ್ಕ ಗಿಡಗಳಿರ್ತಿದ್ವು, ಮರಗಳಿರ್ತಿದ್ವು. ಸೊ ಇದರಿಂದ ಗಾಳಿ ಬೆಳಕು ಯಾವಾಗ ಮನೆಯೊಳಗೆ ಸಲೀಲವಾಗಿ ಬರ್ತವೆ, ಸರಾಗವಾಗಿ ಬರ್ತವೆ, ಅಂಥ ಮನೆಗಳಲ್ಲಿ ವಾಸ್ತುದೋಷ ಹೆಚ್ಚಾಗಿ ಬರ್ತಿರಲಿಲ್ಲ. ಈಗೇನಾಗಿದೆ ಅಂದರೆ, ಅಕ್ಕಪಕ್ಕದ ಬಿಲ್ಡಿಂಗು, ಒಂದು ಮನೆ ಕಟ್ಟಿದ್ರು ಅಂದರೆ 3 ಅಡಿ ಜಾಗ ಬಿಡಬೇಕು ಅಂತಿದೆ. 3 ಅಡಿ ಜಾಗ ಇರಲಿ, ಅರ್ಧ ಅಡಿ ಜಾಗನೂ ಬಿಡಲ್ಲ ಒಂದು ಕಾಂಪೌಂಡ್ ಒಳಗಡೆ. ಕಂಪ್ಲೀಟ್ ನಮ್ಮ ಗೋಡೆ ಅವ್ರ ಗೋಡೆ ಕಚ್ಕೊಂಡು ಈ ಥರ ಇರುತ್ತೆ ಮನೆಗಳು. ಸೊ ಈ ರೀತಿ ಇದ್ದಾಗ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗ್ತವೆ ಮನೆಯೊಳಗೆ.
ಸೊ ಹಾಗಾಗಿ ನಾರ್ತ್ ಮತ್ತು ಈಸ್ಟ್ ಕಾರ್ನರ್ಸಲ್ಲಿ, ನಾರ್ತ್ ಈಸ್ಟ್ ಡೈರೆಕ್ಷನ್ಗಳಲ್ಲಿ ಬೆಳಕು ಗಾಳಿ ಚೆನ್ನಾಗಿರಬೇಕು. ಇದನ್ನು ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಕಸ ಬಂತ, ಇವತ್ತಿನ ಕಸ ತೊಗೊಂಡೋಗಿ ಬಾಗಿಲಲ್ಲಿಡ್ರಿ, ಕಸದವನು ಬಂದರೆ ಬಿಸಾಕೋಣ, ಅಥವಾ ಕಸದ ಗಾಡಿ ತೊಗೊಂಡ್ರೆ ತೊಗೊಂಡು ಹಾಕೋಣ. ಸೊ ಏನು ಮಾಡ್ತಾರೆ, ಈ ರೀತಿ ಕಸ ತುಂಬಿಸೋದಾಗಿರ್ಬೋದು, ಅಥವಾ ಮನೆ ಬಾಗಿಲಿಗೆ ತಂದು ಚಪ್ಪಲಿ ಬಿಡೋದು. ಮನೆ ಬಾಗಿಲಲ್ಲಿ ರಂಗೋಲಿ ಇರಬೇಕು, ರಂಗ ಒಲಿಲಿ ಅಂಥೇಳಿ ರಂಗೋಲಿ ಹಾಕೋದಿದೆ ನಮ್ಮ ಪದ್ಧತಿಲಿ. ಆದರೆ ಮನೆ ಬಾಗಿಲಿಗೆ ತಂದು ಚಪ್ಪಲಿನ ಬಿಡ್ತಾರೆ. ಈ ರೀತಿ ಚಪ್ಪಲಿ ಬಿಟ್ಟರೂ ಕೂಡ ಸಮಸ್ಯೆ ಆಗುತ್ತೆ. ಅಥವಾ ಏನೋ ಒಂದು ಕಸ ಇಡೋದು, ಅಥವಾ ಬೇಡದಿರೋ ವಸ್ತುಗಳನ್ನು ಮನೆ ಬಾಗಿಲಲ್ಲಿ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಬಿಟ್ಬಿಡೋದು. ಇದರಿಂದ ಮನೆಯೊಳಗೆ ಬರಬೇಕಾಗಿರುವಂಥ ಪಾಸಿಟಿವ್ ಎನರ್ಜಿ ಒಳಗಡೆ ಬರಲ್ಲ. ಮನೆಯಲ್ಲಿ ಯಾವಾಗಲೂ ಗಾಳಿ ಬೆಳಕು ಖಂಡಿತವಾಗಲೂ ತುಂಬಿರಬೇಕು. ಅಲ್ಲಿ ಒಂದು ಸಾಂಬ್ರಾಣಿ ಹೊಗೆ, ಒಂದು ಮ್ಯೂಸಿಕ್, ಯಾವುದಾದ್ರು ಒಂದು ಲೈಟ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಫ್ಲೂಟ್ ಮ್ಯೂಸಿಕ್ಕು, ವೈಲಿನ್ ಮ್ಯೂಸಿಕ್ಕು, ಸಿತಾರ್ ಮ್ಯೂಸಿಕ್ಕು, ಕೆಲವೊಂದು ರಾಗಗಳಿವೆ. ಆ ರಾಗಗಳಿಗೆ ಏನಪ್ಪ ಅಂದರೆ ಶಕ್ತಿ, ನಿಮ್ಮ ಮನೆಯ ವಾತಾವರಣ ತಾನೇ ಅಪ್ಲಿಫ್ಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಆ ಥರ ರಾಗಗಳನ್ನು ನಿಮ್ಮ ಮನೇಲಿ ಒಂದು ಅರ್ಧ ಗಂಟೆ ಬೆಳಗ್ಗೆ, ಒಂದು ಅರ್ಧ ಗಂಟೆ ಸಂಜೆ ಪ್ಲೇ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮನೇಲಿರುವಂತಹ ವ್ಯಕ್ತಿಗಳ ಮೇಲೆ ಅದು ಪರಿಣಾಮ ಬೀಳುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ, ಆದರೆ ಒಳಗಡೆಯಿಂದ ಅದು ಯಾವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಖಂಡಿತವಾಗ್ಲೂ ಅದು ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಬೆಡ್ರೂಮ್ ಪೊಸಿಷನ್, ತಲೆ ಯಾವ ದಿಕ್ಕಿಗೆ ಹಾಕಬೇಕು ನಾವು ಮಲಗುವಾಗ ಅನ್ನೋದನ್ನು ನೋಡಬೇಕಾಗುತ್ತೆ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು, ಪಶ್ಚಿಮ ದಿಕ್ಕಿಗೂ ತಲೆ ಹಾಕಿ ಮಲಗಬಾರ್ದು. ಒಂದು ದಕ್ಷಿಣ ದಿಕ್ಕಿಗೆ ತಲೆ ಹಾಕಬೇಕು, ಇಲ್ಲ ಪೂರ್ವ ದಿಕ್ಕಿಗೆ ತಲೆ ಹಾಕಬೇಕು. ಈ ರೀತಿ ತಲೆ ಹಾಕಿ ಮಲಗೋದ್ರಿಂದ ಮೆಂಟಲ್ ಕಾಮ್ನೆಸ್ ಜಾಸ್ತಿ ಹೆಚ್ಚು ಉಂಟಾಗುತ್ತೆ. ಇಲ್ಲಾಂದರೆ ಮೆಂಟಲ್ ಕಿರಿಕಿರಿ ಉಂಟಾಗುತ್ತೆ. ನಾರ್ತಿಗಾಗಲಿ ಹಾಕ್ಕೊಳ್ಳಿ, ವೆಸ್ಟಿಗಾರು ಹಾಕ್ಕೊಳ್ಳಿ, ನೀವು ಮೆಂಟಲ್ ಇಲ್ನೆಸ್ ಜಾಸ್ತಿ ಆಗಲಿ. ಅದು ವಾಸ್ತುವಿನ ಡೈರೆಕ್ಷನ್ ಪ್ರಕಾರ ನಿಮಗೆ ನಮ್ಮ ಪುರಾಣಗಳಲ್ಲೂ ಕೇಳಿರ್ಬೋದು, ಉತ್ತರ ದಿಕ್ಕಿನಲ್ಲಿ ಆನೆ ಮಲಗಿತ್ತು, ಆನೆ ಕತ್ತನ್ನು ಕಡ್ಕೊಂಬ ಅಂತ ಶಿವ ಹೇಳ್ದ. ಸೊ ಈ ರೀತಿಯಾಗಿ ಒಂದು ಕತೆ ಹೇಳಿ ನಮಗೆ ಹಬ್ಬಿಸಿ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗೋದನ್ನು ತಪ್ಪಿಸಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಸೈಂಟಿಫಿಕ್ ರೀಸನ್ನಲ್ಲಿ ನಾವು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದಾಗ ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗೋದಿಲ್ಲ, ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತವೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಪೂಜಾ ರೂಮ್. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ದೇವಮೂಲೆ ಅಂತ ಕರೆದು ನೈಋತ್ಯನ ದೇವಮೂಲೆ ಮಾಡಿಬಿಟ್ಟಿದ್ದಾರೆ. ನೈಋತ್ಯ ಬಂದು ಪಿತೃಗಳ ಸ್ಥಾನ. ಆ ಪಿತೃಗಳ ಸ್ಥಾನದಲ್ಲಿ ದೇವ್ರ ಮನೆ ಸ್ಥಾಪಿಸೋದು, ಅಥವಾ ದಕ್ಷಿಣದ ಗೋಡೆಗೆ ದೇವ್ರ ಮನೆಯನ್ನು ಸ್ಥಾಪಿಸೋದು, ಈ ರೀತಿ ಮಾಡ್ತಾರೆ. ಅಥವಾ ಮೆಟ್ಲುಗಳ ಕೆಳಗಡೆ ಜಾಗ ಇದೆಯಪ್ಪ, ಕಟ್ಸಿನ ಮೆಟ್ಲು, ಮನೆ ಒಳಗಡೆ ಡುಪ್ಲೆಕ್ಸ್ ಮಾಡ್ಕೊಂಡಿರ್ತಾರೆ, ಮನೆ ಒಳಗಡೆ ಮೆಟ್ಲಿರುತ್ತೆ, ಆ ಮೆಟ್ಲು ಕೆಳಗಡೆ ಜಾಗ ಇದೆ, ಅಲ್ಲಿ ಮಾಡ್ಬಿಡೋಣ ದೇವ್ರ ಮನೆ ಅಂತ ಮಾಡ್ಬಿಡೋದು. ಸೊ ಈ ರೀತಿಯೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಬರೋಲ್ಲ. ಆ ದೇವ್ರ ಮನೆಗೆ ಹೋಗಿ ಕೂತು ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಜಗಳ ಗಲಾಟೆಗಳು ಶುರು ಆಗ್ತವೆ. ಮನೇಲಿ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಜಗಳ ಗಲಾಟೆ ಶುರುವಾಗಿದ್ದು ಏನಪ್ಪ ಪ್ರಾಬ್ಲಮ್ಮು ಅಂತ ಹುಡುಕೋದ್ರೊಳಗೆ ಒಂದು 5ರಿಂದ 10 ವರ್ಷ ಕಳೆದೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಾಗಿ ಬರುವಂತಹ ಸಮಸ್ಯೆಗಳನ್ನು ನೀವು ಸುಧಾರಿಸ್ಕೊಬೇಕು ಅಂದರೆ, ಈ ಒಂದು ನಾ ಹೇಳಿರೋಂಥ ಒಂದು ಅಷ್ಟು ಪ್ರೊಸೀಜರ್ನ ನೋಡ್ಕೊಳ್ಳಿ ನಿಮ್ಮ ಮನೇಲಿ. ಒಂದು ನಾರ್ತ್ ಮತ್ತು ನಾರ್ತ್ ಈಸ್ಟ್ ಕಾರ್ನರು ಅಥವಾ ಈಸ್ಟ್ ಕಾರ್ನರ್ನ ಕ್ಲೀನಾಗಿಡಿ, ಗಾಳಿ ಬೆಳಕುಗಳಿಂದ ಚೆನ್ನಾಗಿ ಬರಲಿ. ಎರಡನೇದು ಬಂದುಬಿಟ್ಟು ನಿಮ್ಮ ಮನೇಲಿರುವಂತಹ ಹಳೆಯ ವಸ್ತುಗಳನ್ನು ಫಸ್ಟು ಡಿಸ್ಪೋಸ್ ಮಾಡಿ. ಮೂರನೇದು ಬಂದುಬಿಟ್ಟು ಎಂಟ್ರೆನ್ಸ್ನ ಕ್ಲೀನಾಗಿಡಿ. ನಾಲ್ಕನೇದು ಬಂದುಬಿಟ್ಟು ಬೆಡ್ರೂಮ್ ಸೆಟಪ್ಪು ನಿಮ್ಮದು ಹೇಗಿದೆ, ಸೌತ್ ಡೈರೆಕ್ಷನಲ್ಲಿದೆಯಾ, ಈಸ್ಟ್ ಡೈರೆಕ್ಷನಲ್ಲಿದೆಯಾ, ನಿಮ್ಮ ತಲೆ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡಿ, ನಮ್ಮ ಜೊತೆ ವಾಸ್ತು ಕನ್ಸಲ್ಟೇಷನ್ ತೊಗೊಳ್ಳಿ. ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೀವಿ, ನಿಮ್ಗೆ ಅನುಕೂಲ ಆಗೋ ಹಾಗೆ ನಾವು ನಿಮಗೆ ಗೈಡ್ ಮಾಡ್ತೀವಿ. ಇನ್ನೊಂದು ಪೂಜಾ ರೂಮ್, 5ನೇದು, ಇದು ಮೇಯ್ನ್. ಪೂಜಾ ರೂಮ್ ಏನಿದೆ ಅದು ಬಹಳ ಮುಖ್ಯ. ಹೆಚ್ಚಾಗಿ ಮನೆಗಳಲ್ಲಿ ಬ್ರಹ್ಮಸ್ಥಾನಗಳಲ್ಲಿ ಪೂಜಾ ರೂಮ್ ಇರ್ತವೆ, ಅದು ಬಹಳ ಉತ್ತಮ. ಈಶಾನ್ಯ ಫಸ್ಟ್ ಪ್ಲೇಸ್, ಬ್ರಹ್ಮಸ್ಥಾನ ಸೆಕೆಂಡ್ ಪ್ಲೇಸ್. ಸೊ ಆ ಸ್ಥಾನಗಳಲ್ಲಿ ಬಂದು ಕೂತು ಪೂಜೆ ಮಾಡಿದಾಗ ಆಗುವಂಥ ಎಫೆಕ್ಟೇ ಬೇರೆ. ನಾವು ಯಾವಾಗಲೂ ಕಾಮನ್ ಆಗಿ ಮಾಡುವಂಥ ತಪ್ಪು, ಲೌಕಿಕವಾಗಿ ಯೋಚನೆ ಮಾಡ್ಕೊಳ್ತಾ ಬರ್ತೀವಿ, ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಿಲ್ಲ. ನಮ್ಮ ಹಿಂದೆ ಒಂದು ಕೈ ಇದೆ, ಆ ಕೈ ನಮ್ಮನ್ನು ನಡೆಸ್ತಾ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಯಾವಾಗಲೂ. ಸೊ ಹಾಗಾಗಿ ಇಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತಂದು ನಾನು ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಜ್ಯೋತಿಷ್ಯ ಜಾಗೃತಿ ಅಂತ ಹೇಳಿದೆ, ಸೊ ಅದನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆ ಆ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.